ಓ ಅರ್ಲಿ ಮಾರ್ನಿಂಗ್ ಸಫಾರಿ ಕಬಿನಿ ಹೊರಟಿದ್ದೀನಿ. ಕಂಪ್ಲೀಟ್ ಫಾಗು, ಏನೂ ಕಾಣಿಸ್ತಾ ಇಲ್ಲ ಮುಂದೆ. ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. 6:30ಗೆ ಸಫಾರಿ ಸ್ಟಾರ್ಟ್ ಆಗುತ್ತೆ. ಸೊ ಅರೌಂಡ್ 5:10 ಮನೆ ಬಿಟ್ಟೆ. ಇಟ್ಸ್ ನಾವು 6:10 ಈಗ. 1 ಅವರಲ್ಲಿ ಬಂದಿದ್ದೀನಿ ಮನೆಯಿಂದ ಇಲ್ಲಿಗೆ. ಈಗ ಕಂಪ್ಲೀಟ್ ರೋಡು ಕಾಣಿಸ್ತಾ ಇಲ್ಲ, ಫುಲ್ ಫಾಗು. ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಾರಿಟಿ ಆಗಾರು ಕಾಣ್ತಾ ಇದೆ. ಲೈವಲ್ಲಿ ಒಂದು ಸ್ವಲ್ಪನೂ ರೋಡ್ ಕಾಣಿಸ್ತಾ ಇಲ್ಲ. ಐ ಬಿ ಹಾಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಇವತ್ತೇನೇನೆಲ್ಲ ಅನಿಮಲ್ಸ್ ಸೈಟ್ ಆಗುತ್ತೆ. ಹೋಪ್ಫುಲಿ ವಿ ಕ್ಯಾನ್ ಸಿ ಆಲ್ ದಿ ಅನಿಮಲ್ಸ್ ಟುಡೇ. ಮಾರ್ನಿಂಗು ಸ್ವಲ್ಪ ಅನಿಮಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ, ಮೇನ್ಲಿ ಟೈಗರ್ ಲೆಪರ್ಡು. ನೋಡೋಣ ಏನೇನು ಸಿಗುತ್ತೆ. ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್ ಸಫಾರಿ. ಒಂದು ಹೇಳ್ತೀನಿ, ಈ ಸಮ್ಮರಲ್ಲಿ ಯಾರೂ ಸಫಾರಿಗೆ ಹೋಗೋದನ್ನ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಕಾಡೀಗ. ಐ ಮೀನ್ ಡ್ರೈದಂದು ಬ್ಯೂಟಿಫುಲ್ ಅಂತ ಹೇಳ್ತಲ್ಲ, ಇನ್ ಟರ್ಮ್ಸ್ ಆಫ್ ಅನಿಮಲ್ಸ್ ನಾನು ಹೇಳ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮೇಯ್ನಾಗಿ ಮಾರ್ನಿಂಗ್ ಸಫಾರೀಸ್ ಟ್ರೈ ಮಾಡಿ, ತುಂಬ ಪ್ಲೆಸೆಂಟಾಗಿರುತ್ತೆ. ನೆಕ್ಸ್ಟ್ ನಮಗೆ ಸಿಕ್ಕಿದ್ದೆ ಈ ಟಸ್ಕರ್. ಇದಕ್ಕೆ ಒಂದೇ ದಂತ ಇರೋದು, ನಮ್ಗೆ ಎಂಟ್ರೆನ್ಸಲ್ಲೇ ಸಿಕ್ತು. ಆ್ಯಂಡ್ ಈ ಸಲ ಯಾರ್ಯಾರು ಎಲಿಫೆಂಟ್ ಲವರ್ಸ್ ಇದ್ದೀರಾ, ಈ ಸಲ ದಯವಿಟ್ಟು ಮಿಸ್ ಮಾಡದೆ ಕಬಿನಿಗೆ ವಿಸಿಟ್ ಕೊಡಿ. ಅದರಲ್ಲೂ ಮೇಯ್ನಾಗಿ ಬೋಟ್ ಸಫಾರಿ ಟ್ರೈ ಮಾಡಿ. ನಿಮಗೆ ಒಂದಲ್ಲ ಎರಡಲ್ಲ ಆ ಥರ ಹಂಡ್ರೆಡ್ಸ್ ಆಫ್ ಎಲಿಫೆಂಟ್ ಕಾಣಿಸುತ್ತೆ ಬ್ಯಾಕ್ ವಾಟರ್ಸಲ್ಲಿ. ನೀರನ್ನು ಕೊರತೆ ಇರೋದ್ರಿಂದ ಕಾಡೊಳಗಡೆ ಎಲ್ಲ ಬ್ಯಾಕ್ ವಾಟರ್ಸಿಗೆ ಬಂದು ದೇ ವಿಲ್ ಬಿ ಸೆಟ್ಲಿಂಗ್ ಡೌನ್. ಸೊ ಯಾರ್ಯಾರೆಲ್ಲ ಇಷ್ಟಪಡ್ತೀರಿ ಎಲಿಫೆಂಟ್ಸ್ನ, ಚೂಸ್ ಕಬಿನಿ ಆ್ಯಂಡ್ ಬ್ಯಾಕ್ ವಾಟರ್ ಸಫಾರಿ, ಬೋಟ್ ಸಫಾರಿ ಮೇಯ್ನ್ಲಿ ಮಿಸ್ ಮಾಡಬೇಡಿ. ಆ್ಯಂಡ್ ಎಸ್, ಫೈನಲಿ ಟೈಗರ್. ಈ ಟೈಗರ್ನ ನಾವು ಸ್ಪಾಟ್ ಮಾಡೋಕ್ಕೆ ಲಿಟ್ರಲಿ ಒಂದು 15 to 20 ಮಿನಿಟ್ಸ್ ತೊಗೊಂತು. ಅಂದರೆ ನಮಗೆ ಗೊತ್ತು ಟೈಗರಲ್ಲಿದೆ ಅಂತ, ಆದರೆ ನಮಗೆ ಅದು ಕಾಣಿಸ್ತಾ ಇರಲಿಲ್ಲ. ಅಷ್ಟು ಕ್ಯಾಮಫ್ಲಾಜ್ ಆಗಿ ಅದು ಕೂತಿತ್ತು. ಯಾವ ರೇಂಜಿಗೆ ಅಂದರೆ ನಮ್ಮ ಹತ್ರ 200 mm ಲೆನ್ಸ್ ಇದೆ, 400 mm ಲೆನ್ಸ್ ಇದೆ. ಬಂದಿದ್ದು ಸಫಾರಿ ಇದರಲ್ಲಿ ನಂದು 250 mm ತನಕ ಲೆನ್ಸ್ ಹೋಗುತ್ತೆ. ಬಟ್ ನಾವು ಎಷ್ಟೇ ಝೂಮ್ ಮಾಡಿ ನೋಡಿದ್ರು ನಮ್ಗೆ ಎಲ್ಲಿ ಟೈಗರ್ ಕೂತಿದೆ ಅಂತ ಗೊತ್ತಾಗ್ತಾಯಿಲ್ಲ ಕಂಡುಹಿಡಿಯೋಕ್ಕೆ ಅದನ್ನು. ಯಾಕೆಂದರೆ ಕಂಪ್ಲೀಟ್ಲಿ ನಮಗೆ ಡೀರ್ದು ಅಲಾರಾಮ್ ಕಾಲ್ಸ್ ಇತ್ತು ಮತ್ತು ಲಂಗೂರ್ ಅಲಾರಾಮ್ ಕಾಲ್ಸ್ ಇತ್ತು. ಬಟ್ ಎಲ್ಲಿ ಅಂತ ನಮಗದು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಡ್ರೈವರ್ ಅಣ್ಣ ಅವರು ಕಂಪ್ಲೀಟ್ಲಿ ಅವ್ರ ಆ್ಯಂಗಲಿಂದ ನೋಡಿದ್ರೆ ಮಾತ್ರ ಈ ಟೈಗರ್ದು ತಲೆ ಮಾತ್ರ ಕಾಣ್ತಾಯಿತ್ತು. ಸೊ ಈ ಟೈಗರ್ ಯಾವುದು ಅಂದರೆ ರೈಟ್ ನಾವು ಮಗ್ಗೆ ಫಿಮೇಲ್ ಅಂತ ಒಂದಿದೆ. ಆ ಟೈಗರಿಗೆ 2 ಮರಿ ಇದೆ. ಆ 2 ಮರಿಲಿ
ಒಂದು ಮರಿ ಇದು. ಸೊ ಇದಕ್ಕೀಗ ಹತ್ತತ್ರ ಆಲ್ಮೋಸ್ಟ್ 1 ಇಯರ್ ಅಕ್ಕಪಕ್ಕ ಹಂಗಿದೆ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 10-12 ಮಂತ್ಸ್ ಅಮ್ಮಯಿಂದ ದೂರ ಆಗುತ್ತೆ ಇದಿಷ್ಟು. ಇನ್ನೊಂದು ಏನು ಫ್ಯಾಕ್ಟ್ ಅಂದರೆ ಇದು ನಮ್ಗೆ ಈ ಥರ ಸೈಟಿಂಗ್ ಆಯಿತು. ಇನ್ನೊಂದು ಇದರಿಂದ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ರೈಟ್ ಸೈಡಿಗೆ ಅದು ಇತ್ತು, ಬಟ್ ನಮಗದು ಗೊತ್ತಿಲ್ಲ ಅದಿದೆ ಅಂತ. ಯಾಕೆಂದರೆ ಇದನ್ನು ನಾವು ಕಂಡುಹಿಡಿದಿದ್ದೆ ಕಷ್ಟ ಆಗಿತ್ತು. ಸೊ ಇದು ನಾವು ಅದು ಇನ್ನೂ ಕಬ್ಬಾಗಿರೋದ್ರಿಂದ ಎದುರುಕೊಂಡು ಅದು ಕಂಪ್ಲೀಟಾಗಿ ನಾವು ಹೋಗಲಿ ಅಂತ ಕಾಯ್ಕೊಂಡು ಕೂತಿತ್ತು. ಅದು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದೆ ಅಂದರೆ ಬರೀ ತಲೆ ಮಾತ್ರ ಕಂಪ್ಲೀಟ್ ಬಾಡಿ ಕ್ಯಾಮಫ್ಲೇಜ್ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಕ್ಲಿಪ್ಪಿಂಗ್ ಬರುತ್ತೆ, ಅವಾಗ ನೋಡಿ ಅಬ್ಸರ್ವ್ ಮಾಡಿ. ಲಿಟ್ರಲಿ 10 ಅಡಿ 10 ಫೀಟ್ ಹತ್ರ ಹತ್ರ ಒಂದು ಜಿಂಕೆ ಹೋಗುತ್ತೆ. ಆ ಜಿಂಕೆಗೂ ಅದು ಏನೂ ಮಾಡಲಿಲ್ಲ. ಅಂದರೆ ಅದು ಎದ್ದಬಾರ್ದು, ನಾನು ಇಲ್ಲಿ ಯಾರೋ ಇದ್ದಾರೆ ಇವ್ರ ಹತ್ರ ನಾನು ಕಾಣಿಸ್ಕೊಬಾರ್ದು ಅನ್ನೋ ಮೈಂಡ್ಸೆಟ್ಟಲ್ಲೇ ಅದು ಕಂಪ್ಲೀಟ್ ಕೂತ್ಬಿಟ್ಟಿತ್ತು. ಸೊ ಜಿಂಕೆ ಅದ್ರ ಪಕ್ಕದಲ್ಲಿ ಹೋದ್ರೂ ಅದು ಕೇರೇ ಮಾಡಲಿಲ್ಲ. ಜಿಂಕೆಗೆ ಗೊತ್ತೇ ಆಗಲಿಲ್ಲ ಲಿಟ್ರಲಿ ಅಲ್ಲಿ ಟೈಗರ್ ಇದೆ ಅಂತ. ಅದ್ರ ಪಕ್ಕನೇ ಹೋಗಿದೆ ಅದು. ಆ ಕ್ಲಿಪ್ಪಿಂಗು ಬರುತ್ತೆ, ಮಿಸ್ ಮಾಡಿದೆ ನೋಡಿ. ನಾನು ಹೇಳಿದ್ನಲ್ಲ ಒಂದು ಜಿಂಕೆ ಅದ್ರ ಪಕ್ಕನೇ ಹೋಗುತ್ತೆ ಅಂತ. ಸೊ ಇದೇ ಜಿಂಕೆ ಲಿಟ್ರಲಿ ಒಂದು 10 ಫೀಟ್ ಗ್ಯಾಪ್ ಟೈಗರ್ಗೂ ಮತ್ತು ಡೀರ್ ಮಧ್ಯೆ ಇರೋದು. ಡೀರಿಗೆ ಗೊತ್ತೇ ಆಗಲಿಲ್ಲ ಅಲ್ಲಿ ಟೈಗರ್ ಇದೆ ಅಂತ. ಟೈಗರು ನಾನು ಕಾಣಿಸ್ಕೊಬಾರ್ದು ಅನ್ನೋ ಒಂದೇ ಕಾನ್ಸೆಪ್ಟಲ್ಲಿ ಅದು ಕಂಪ್ಲೀಟ್ ಅದನ್ನು ಅಟ್ಯಾಕು ಮಾಡಲಿಲ್ಲ, ಅದನ್ನು ಕೇರೇ ಮಾಡಲಿಲ್ಲ. ಆ ರೇಂಜಿಗೆ ಕೂತಿತ್ತದು. ಸೊ ಇದ್ರಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಅಂದರೆ ಟೈಗರ್ ಅವಶ್ಯಕತೆ ಇದ್ದಾಗ ಮಾತ್ರ ಅಂಟ್ ಮಾಡುತ್ತೆ. ಅದಕ್ಕೆ ಥ್ರೆಟ್ನಿಂಗ್ ಆಗ್ತಾಯಿದೆ ಅಥವಾ ಅದಕ್ಕೇನೋ ಅನ್ಕಂಫರ್ಟಬಲ್ ಆಗ್ತಾಯಿದೆ ಅಂದರೆ ಈ ಥರ ಕಂಪ್ಲೀಟ್ ಝೋನ್ ಔಟ್ ಆಗಿ ಅದು ಒಂದೇ ಕಡೆ ಕೂರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡುತ್ತೆ ಅಂದರೆ ಲಿಟ್ರಲಿ 2 ಮರದ ಮಧ್ಯೆ. ಅದು ಬರೀ ಕಂಪ್ಲೀಟ್ ಅದ್ರ ಕಣ್ಣಿಗೆ ನಾವು ಕಾಣಿಸ್ಬೇಕು ಆ ರೇಂಜಿಗೆ ಅಷ್ಟೇ ಅದು ಕಂಪ್ಲೀಟ್ ನಮ್ಮನ್ನು ನೋಡ್ತಾ ಇದ್ದಿದ್ದು ಅಥವಾ ನಮಗೆ ಸೈಟಿಂಗ್ ಕೊಡ್ತಾ ಇದ್ದಿದ್ದು ಅಷ್ಟೇ. ಲಿಟ್ರಲಿ ಇಲ್ಲಿ ಹೈಡ್ ಆ್ಯಂಡ್ ಸೀಕ್ ಥರ ಫೀಲ್ ಆಗ್ತಾಯಿತ್ತು ನಮಗೂ ಮತ್ತು ಟೈಗರ್ ಎರಡಕ್ಕೂ. ನಮ್ಮನ್ನೇ ನೋಡ್ತದೆ, ಆ ಕಡೆ ನೋಡ್ತದೆ. ಈ ಮರ ಒಂದು ಈ ಮರ ಇದೆಯಲ್ಲ, ಅಲ್ಲಿ ಇನ್ನೊಂದಿದೆ ಕರೆಕ್ಟಾಗಿ ಈ ಮರ ನಿಂತಿದೆಯಲ್ಲ. ಎಸ್, ಕೇಳಿಸ್ಕೊಂಡ್ರಲ್ಲ, ಫುಟೇಜಲ್ಲಿ ಎರಡಿದೆ ಟೈಗರ್ ಅಂತ. ಸೊ ಇಲ್ಲಿ ಅದ್ರದ್ದು ಇನ್ನೊಂದು ಮರಿನೂ ಇತ್ತು, ಅದು ಸಿಬ್ಲಿಂಗು. ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾಗೆ ಸಿಗಲಿಲ್ಲ ಅದು. ನಾನು ಎಷ್ಟೋ ಟ್ರೈ ಮಾಡಿದೆ ಕ್ಯಾಪ್ಚರ್ ಮಾಡಬೇಕು ಅಂತ. ಬಟ್ 1 ಸೆಕೆಂಡ್ ನಾನು ಆ ಟೈಗರ್ ಮೇಲಿಂದ ಕಣ್ಣು ತೆಗ್ದು ನನ್ನ ಲೆನ್ಸ್ ಮೇಲೆ ನೋಡಿದ್ರೆ ತಡಿ ಕ್ಯಾಪ್ಚರ್ ಮಾಡೋ ಅನ್ನೋಷ್ಟರಲ್ಲಿ ಆ ಗ್ಯಾಪಲ್ಲಿ ನನಗೆ ಸಿಗ್ತಾನೆ ಇರಲ್ಲ ಅದು. ಬಿಕಾಸ್ ಅಷ್ಟು ದೂರ ಇತ್ತು ಲಿಟ್ರಲಿ ಅದು. ಏನು ಅಪ್ರಾಕ್ಸಿಮೇಟ್ಲಿ ಒಂದು 300 to 400 ಮೀಟರ್ಸ್ ದೂರದಲ್ಲಿತ್ತು ಅದು. ನನ್ನ ಫೇಸೇ ಗೊತ್ತಾಗ್ತದೆ ಇಲ್ಲಿಂದ.
ಮಾತಾಡಿ ಐತೆ ತಾಳು ಆಮೇಲೆ ಕೊಡ್ತೀನಿ ಎದ್ಗಿದ್ದು ಹೋಗ್ಬಿಟ್ರೆ ಆಮೇಲೆ ಕ್ಯಾಮ್ರಾ ನೋಡ್ತೀಯ ನೋಡ್ರಿ ಎಷ್ಟು ಇಟ್ಟು ಆ್ಯಂಡ್ ಫೈನಲಿ ದಿ ಟೈಮ್ ಕಮ್ಸ್. ಲಿಟ್ರಲಿ ಆ ಮರಿ ಕೊನೆಗೂ ಒಂದು ನಿರ್ಧಾರ ಮಾಡಿ ಎದ್ದು ಓಡೇ ಬಿಡೋಣ ನಾನು ಈ ಜಾಗ ಬಿಟ್ಟು ಅಂತ ಓಡ್ಬಿಡುತ್ತೆ. ಆವಾಗ ಈ ಲಂಗೂರ್ಸ್ ಎಲ್ಲ ಮರದ ಮೇಲೆ ಇರುತ್ತೆ, ತುಂಬ ಕಾಲ್ಸ್ ಕೊಡ್ತಾ ಇರುತ್ತೆ ಬೇರೆ ಪ್ರಾಣಿಗಳಿಗೆ ಅಲರ್ಟಾಗಿ ಅಂತ. ಸೊ ಇವಾಗ ನೋಡಿ ಯಾವ ಥರ ಟೈಗರ್ ಎದ್ದೋಗುತ್ತೆ ಅಂತ.